ಶ್ರೀ ರುದ್ರಾವತಿ ಮಠದಲ್ಲಿ ಯಾವ ರೀತಿಯಾಗಿ ಸಿದ್ಧಗಂಗಾ ಮಠದಲ್ಲಿ ಅಥವಾ ದೊಡ್ಡ ಮಠದಲ್ಲಿ ಇದೇ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ನಚರಾಜ ಈ ಭಾಳ ಕಲ್ತಿ ಅಂತೇಳಿ ಈಗ ಭಾಳಷ್ಟು ದೇಶದವ್ರು ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತಾರೆ. ಹೌದಿಲ್ಲ, ಕೋರ್ಟ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಿಮ್ಮ ಮೇಲೆ ರೇಡ್ ಆಗ್ತಾರೆ, ಇದ್ದದ್ದೆಲ್ಲ ಜಪ್ತಿ ಮಾಡ್ತಾರೆ. ಆದ್ರೆ ನೀನು ಭಾಳಷ್ಟು ಕಲ್ತಿಯಪ್ಪ, ಭಾಳಷ್ಟು ಡಿಗ್ರಿ ಪಡೆದಿದ್ದಿ ಅಂತೇಳಿ ನಿನಗೆ ಯಾರು ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತಾರೆ? ಇಲ್ಲ. ನಚರಾಜ ನಪ್ರಾತು ಅಣ್ಣ ತಮ್ಮ ಪಾಕ್ ಕೇಳಕ್ ಬರಂಗಿಲ್ಲ, ಕೇಳಿದ್ರು ಕೊಡಕ್ ಬರಂಗಿಲ್ಲ. ಮತ್ತೆ ಇನ್ನೊಂದು ಹಿಂಗೈತಿ, ಉಳಿದ ಸಂಪತ್ತು ಏನೈತಿ ಅಂದ್ರ ನೀ ಖರ್ಚು ಮಾಡಿದಂಗೆಲ್ಲ ಕಡಿಮೆ ಆಗ್ತೈತಿ. ಹೌದಿಲ್ಲ, ಈಗ 1,000 ರೂಪಾಯಿ ಅದಾವ ನಿನ್ನ ಹತ್ರ, ಲಕ್ಷ ರೂಪಾಯಿ ಅದಾವಂತ ನೀ ದಿವಸ ಖರ್ಚು ಮಾಡ್ಕೊತ ಹೋದ್ರೆ ಅದ್ರ ಕಡಿಮೆ ಆಗ್ತದೆ, ಹೆಚ್ಚಾಗ್ತದೆ, ಕಡಿಮೆ ಆಗ್ತದೆ. ಆದ್ರ ವಿದ್ಯೆ ಅಂತಕ್ಕಂಥದ್ದು ಹೆಂಗೈತಿ ಅಂದ್ರ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ಹೆಚ್ಚಾಗ್ತೈತಿ. ಹಂಗಾಗಿ ಏನ್ ಬಂದು ಹೋದ್ರೆ ಈಗ ನೋಡ, ನಾನು ಸುಮಾರು ವರ್ಷಗಳಿಂದ ನಾವು ಮಕ್ಕಳಿಗೆ ಸದ್ಗುರು ರುದ್ರಾವಧೂತರ ಮಠದಲ್ಲಿ 2024-2025 ಇಸ್ವಿಯಲ್ಲಿ 10ನೇ ತರಗತಿಯ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸದ್ಗುರು ಸಹಜಾನಂದ ಅಪ್ಪಾಜಿಯವರ ಒಂದು ಪ್ರೇರಣೆ, ಅವರ ಪ್ರೇರಣೆಯಿಂದಲೇ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಮ್ಮ ಮಠದ ವತಿಯಿಂದ ರುದ್ರಾವಧೂತ ಮಠ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲ ಕಾರ್ಯಕರ್ತರು ಕೂಡಿಕೊಂಡು 10ನೇ ತರಗತಿಯ ಮಕ್ಕಳಿಗೆ ಉಚಿತವಾಗಿ ಉಚಿತ ಊಟ, ಉಚಿತ ಶಿಕ್ಷಣ, ಉಚಿತ ನೋಟ್ಬುಕ್, ಪೆನ್ ಎಲ್ಲವನ್ನು ಕೊಟ್ಟು ಆ ಮಕ್ಕಳಿಗೆ ಇಂಗ್ಲೀಷ್, ಗಣಿತ ಮತ್ತು ವಿಜ್ಞಾನ 3 ವಿಷಯಗಳನ್ನು ಸಂಪೂರ್ಣವಾಗಿ ಅವರಿಗೆ ಕಲಿಸಿಕೊಡಲಿಕ್ಕೆ ಮಾತಾಗಿದೆ. ಆದ್ದರಿಂದ ಈ ಎಲ್ಲ ಒಂದು 3 ವಿಷಯಗಳನ್ನು ಶಿಕ್ಷಕರು, ಅನುಭವಿ ಶಿಕ್ಷಕರಿಂದ ಪಾಠ ಬೋಧನೆ ಆಗ್ತಾಯಿದೆ. ಇವತ್ತಿನ ದಿವಸ 5ನೇ ತಾರೀಕು ದಿನ ಆ ಒಂದು ಶಿಬಿರದ ಒಂದು ಉದ್ಘಾಟನೆ ಅಂತಕ್ಕಂಥದ್ದು ಆಯಿತು. ಇನ್ನು ಸಾಯಂಕಾಲದಿಂದ ಕ್ಲಾಸ್ಗಳು, ತರಗತಿಗಳು ಸಮಯಾನುಸಾರವಾಗಿ ನಡೀತಾ ಇದ್ದಾವೆ. ಈಗಾಗಲೇ ಒಂದು 60 ಹುಡುಗರು ಅಡ್ಮಿಷನ್ ಆಗಿದೆ, ಇನ್ನು 10-20 ಹುಡುಗರು ಹೇಳಿದ್ದಾರೆ ಬರ್ತೀವಿ ಅಂತೇಳಿ. 80ರಿಂದ 90 ಹುಡುಗರು ಈ ಒಂದು ಉಚಿತ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಹುಡುಗರು ಎಲ್ಲ ಮಕ್ಕಳು ಕೂಡ ಈ ಒಂದು ಉಚಿತ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳ್ರಿ ಅಂತೇಳಿ ಅವರಲ್ಲಿ ಹೇಳಿ, ಮತ್ತು ನಮ್ಮ ಕಾರ್ಯಕರ್ತರು ಕೂಡ ಇದಕ್ಕೆಲ್ಲ ಬಹಳ ಸಹಕಾರದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಒಂದು ಶಿಬಿರದ ಉದ್ಘಾಟನೆ ನಂತರ ತರಗತಿಗಳ ಒಂದು ಅಚ್ಚುಕಟ್ಟಿನ ಒಂದು ವ್ಯವಸ್ಥೆಯನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆನಂತರ ಎಲ್ಲ ಬಡ ಮಕ್ಕಳು ಕೂಡ ನಗರದಲ್ಲಿ ವಾಸಿಸುವ, ಗ್ರಾಮೀಣದಲ್ಲಿ ವಾಸಿಸ್ತಕ್ಕಂಥ ಮಕ್ಕಳು ಬಂದು ಈ ಒಂದು ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಇದು 5ನೇ ವರ್ಷದ ಯಶಸ್ವಿ ಶಿಬಿರ. ಮೊದಲ 4ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಡೆಸ್ತಾ ಇದ್ವಿ. ಹೋದ ವರ್ಷದಿಂದ ಮಾತ್ರ ಕೇವಲ 10ನೇ ತರಗತಿ ಮಕ್ಕಳಿಗೆ ಮಾತ್ರ ಈ ಒಂದು ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ಬಹಳಷ್ಟು 100 ಮಕ್ಕಳು ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿಗೆ ವಿಷಯ.